ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಪ್ರಾಣಾಯಾಮ ಮಾಡುವ ಒಂದು ಬೆಸ್ಟ್ ವಿಧಾನ ಹೆಂಗಂದ್ರೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಪ್ರಾಣಾಯಾಮ ಆ ರೀತಿ ಅಲ್ಲ, ಪ್ರಾಣಾಯಾಮ ಮಾಡೋಕ್ಕೆ ತನ್ನದೇ ಆದಂಥ ಒಂದು ವಿಧಾನ ಇದೆ. ಮೊದಲಿಗೆ ಏನು ಮಾಡಬೇಕಂತಂದರೆ, ಪ್ರಾಣಾಯಾಮ ಮಾಡುವರು ಖಂಡಿತ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು ಸ್ನೇಹಿತರೆ. ಪದ್ಮಾಸನ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು. ಬೆನ್ನು ನೇರವಾಗಿರಬೇಕು ಸ್ನೇಹಿತರೆ, ಬೆನ್ನು ನೇರವಾಗಿರಬೇಕು. ಯಾವುದೇ ಕಾರಣಕ್ಕೂ ಮೈಯೆಲ್ಲ ಅಲಗಾಡಬಾರ್ದು. ಪ್ರಾಣಾಯಾಮ ಮಾಡುವಾಗ ನೀವು ಹಿಂಗೇನಾದರೂ ಒಂದು ಈ ಥರ ಬೆರಳುಗಳಿಡಬೇಕು ನೋಡಿ ಸ್ನೇಹಿತರೆ. ಈ ರೀತಿ ಬೆರಳುಗಳಿಡಬೇಕು. ಈ ರೀತಿ ಬೆರಳುಗಳಿಟ್ಟು ಈ ರೀತಿ ಒಂದು ಮೂಗು ಮುಚ್ಕೋಬೇಕು ಸ್ನೇಹಿತರೆ. ಮೂಗು ಮುಚ್ಕೋಬೇಕು. ಈ ಥರ ಬೆನ್ನೆಲ್ಲ ನೇರವಾಗಿರಬೇಕು. ಪ್ರತಿಯೊಂದು ನೇರವಾಗಿರಬೇಕು. ನೀವು ಉಸಿರು ಎಳ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಈ ಮೈಯೆಲ್ಲ ಅಲಗಾಡಬಾರ್ದು. ಹೊಟ್ಟೆ ಅಷ್ಟೇ ನಿಮ್ಮದು ಉಬ್ಬುವುದು ಹಿಗ್ಗುವುದು, ಕುಗ್ಗುವುದು ಉಬ್ಬುವುದು ಹಂಗೆ ಮಾಡ್ತಾ ಇರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮೈ ಅಲಗಾಡಬಾರ್ದು. ಈ ಭುಜಗಳು ಹಿಂಗೆ ಎತ್ತಬಾರ್ದು, ಇದು ಮಾಡಬಾರ್ದು. ಈ ಪ್ರಾಣಾಯಾಮ ಮಾಡುವಾಗ ನೋಡಿ ಈ ಥರ ಸ್ನೇಹಿತರೆ. ಈ ರೀತಿ ನಿಮ್ಮ ಒಂದು ಹೊಟ್ಟೆ ಅಷ್ಟೇ ಕೆಲಸ ಮಾಡ್ತಿರ್ಬೇಕು ಸ್ನೇಹಿತರೆ. ಈ ಮೈಯೆಲ್ಲ ಕೆಲಸ ಮಾಡ್ತಿರಬಾರ್ದು. ಮತ್ತು ನೇರವಾಗಿ ಕೂತ್ಕೊಂಡಿರಬೇಕು. ಪದ್ಮಾಸನದಲ್ಲಿ ಕೂತ್ಕೊಂಡಿರಬೇಕು. ಪದ್ಮಾಸನದಲ್ಲಿ ಕೂತ್ಕೊಂಡು ನೇರವಾಗಿ ನಿಮ್ಮ ಬೆನ್ನೆಲ್ಲ ನೇರವಾಗಿ ಇಟ್ಕೊಂಡಿರಬೇಕು. ನೀವು ಎಳೆದುಕೊಳ್ಳುವಂತಹ ಗಾಳಿ ದೀರ್ಘವಾಗಿ ಹೊಟ್ಟೆ ಒಳಗೆ ಹೋಗಿ ಮತ್ತೆ ಇನ್ನೊಂದು ಮೂಗಲ್ಲಿ ನಿಧಾನಕ್ಕೆ ಆ ಒಂದು ಗಾಳಿಯನ್ನು ಹೊರಗೆ ಬಿಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಪ್ರಾಣಾಯಾಮ ಮಾಡಿದ್ರೆ ಅಷ್ಟೇ ಅದು ಸಕ್ಸಸ್ ಆದಂಗೆ. ಕನಿಷ್ಠ ಪ್ರಾಣಾಯಾಮ ಅಂದರೆ ಈ ಕಡೆ ಒಂದು 20 ಮಾಡಿರಬೇಕು, ಈ ಕಡೆ ಒಂದು 20 ಮಾಡಿರಬೇಕು. ಈ ಕಡೆ ಗಾಳಿ ಹೇಳ್ಕೊಂಡು ಈ ಕಡೆ ನಿಧಾನಕ್ಕೆ ಬಿಡಬೇಕು. ಈ ಥರ 20 ಸಲ ಮಾಡಬೇಕು. ಈ ಕಡೆಯಿಂದ ಗಾಳಿ ಹೇಳ್ಕೊಂಡು ಈ ಕಡೆ ಒಂದು 20 ಸಲ ಬಿಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಮಾಡಿದಾಗ ಅಷ್ಟೇ ಪ್ರಾಣಾಯಾಮ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಒಂದು ಉಸಿರು ಎಳ್ಕೊಳ್ಳುವಾಗ ಬಿಡುವಾಗ ಈ ಮೈಯೆಲ್ಲ ಅಲಗಾಡಬಾರ್ದು. ಯಾವುದೇ ಕಾರಣಕ್ಕೂ ಭುಜಗಳು ಹಿಂಗೆ ಮೇಲೆ ಎತ್ತೋದು ಕೆಳಗೆ ಮಾಡಬಾರ್ದು. ನಿಮ್ಮ ಹೊಟ್ಟೆ ಅಷ್ಟೇ ಉಬ್ಬುತ್ತಾ ಇರಬೇಕು, ಹಿಗ್ಗುತ್ತಾ ಇರಬೇಕು. ಈ ರೀತಿ ಹೋಗ್ತಾ ಬರ್ತಾ ಇರಬೇಕು ಅಷ್ಟೇ ಸ್ನೇಹಿತರೆ. ಇದೇನು ದೊಡ್ಡ ವಿಚಾರ ಅಲ್ಲ, ಇದಕ್ಕೇನು ಮಾಡಿ ತೋರಿಸ್ಬೇಕಂತನೂ ಇಲ್ಲ. ನಾನು ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.